ಏನು ಈ ಸಂಸ್ಥೆ ಪ್ರಾರಂಭ ಆಗಿದ್ದು 1968ರಲ್ಲಿ. ಸೊ ಅಲ್ಲಿಂದ ತಗೊಂಡ್ರೆ ಮೋರ್ ದೆನ್ 20,000ಕ್ಕಿಂತ ಜಾಸ್ತಿ. ನಾವು ಏನು ಅರಿವು ಮೂಡಿಸಿದ್ದು 2-3 ಲಕ್ಷ ಜನಕ್ಕಿಂತ ಜಾಸ್ತಿ, ಆದರೆ ಮಾಡ್ತಾ ಇರುವಂಥವ್ರು ಕನಿಷ್ಠ 20,000ಕ್ಕಿಂತ ಜಾಸ್ತಿ ಜನ ಉದ್ಯಮಿಗಳಾಗಿ. ವೀಕೆಂಡಲ್ಲಿ ನಾನು ಫ್ರೀನೇ ಇರೋದಿಲ್ಲ ಸರ್. ವೀಕೆಂಡ್ ಅಂದರೆ ಉಳಿದ ದಿವಸ ಏನು ಮಾಡ್ತೀರಿ ಹಾಗಾದ್ರೆ? ಇಲ್ಲಿ 8 to 4 o'clock ವರ್ಕ್ ಮಾಡಿಬಿಟ್ಟು 4 to ನೈಟ್ ಮನೇಲಿ ಹೋಗಿ ಕೇಕ್ ಮಾಡ್ತೀನಿ. ಇಲ್ಲೇ ಕೆಲಸನೂ ಸಿಕ್ಕಿದೆ ನಿಮಗೆ? ಏನು ಕೆಲಸ? ಇಲ್ಲೇ ಬೇಕಾರೆ ಸರ್. ಓ, ಇಲ್ಲೇ ಟ್ರೈನಿಂಗ್ ತಗೊಂಡು ಇಲ್ಲೇ ಕೆಲಸನೂ ಸಿಕ್ಕಿದೆ ಮತ್ತು ಸ್ವಂತ ಮಾಡ್ತಾ ಇದ್ದೀರಿ? ಹೌದು ಸರ್. ಓ ಅದ್ಭುತ. ನಿಮಗಿಂತ ಉದಾಹರಣೆ ಬೇಕಾ? ಹೇಗಿತ್ತು ಟ್ರೈನಿಂಗು? ತುಂಬ ಚೆನ್ನಾಗಿತ್ತು ಸರ್. ಹಾಂ, ಯಾವುದೇ ತರಬೇತಿಗೂ ನಮಗೆ ಏಜ್ ಡಿಫ್ರೆನ್ಸ್ ಏನಿಲ್ಲ. 18 ವರ್ಷದ ಮೇಲೆ ಇದ್ದವ್ರು ಆಯಿತು ಆದರೆ ನಮ್ಮ ಈ 14 ವಾರದ ಕೋರ್ಸ್ ಇದೆಯಲ್ಲ, ಅದಕ್ಕೆ 10th ಸ್ಟ್ಯಾಂಡರ್ಡ್ ಪಾಸ್ ಆರ್ ಫೇಲ್ ಇರಬೇಕು ಅಂತ ಇದೆ ಎಜುಕೇಷನಲ್ ಕ್ವಾಲಿಫಿಕೇಷನ್. ಅದರ್ವೈಸ್ ಎಜುಕೇಷನ್ ಮತ್ತು ಏಜ್ ಲಿಮಿಟ್ ಏನೂ ಇಲ್ಲ. ಮಾಡುವಂಥ ಶಕ್ತಿ ಇದ್ದರೆ ಖಂಡಿತ ಮಾಡ್ಬೋದು. 1 ವರ್ಷಕ್ಕೆ ನಾನು 1 ಲಕ್ಷ ಬಂಡವಾಳ ತಗೊಂಡಿದ್ದೀನಿ ಮನೆಯಿಂದ. ನನ್ನ ಮಗನಿಗೆ ನಾನೇ ಫೀಸ್ ಕಟ್ಟಿದ್ದೀನಿ ಸರ್. ಬರೀ 11,000 ಬಂಡವಾಳದಿಂದ ಶುರುವಾಗಿತ್ತು. ಅಷ್ಟೇ, ಅದು ಹಾಕಿ. ಆರ್ಥಿಕ ನೆರವು ನಮ್ಮ ಸಂಸ್ಥೆಯಿಂದ ಇಲ್ಲ, ಬಟ್ ಗೌರ್ಮೆಂಟಿಂದ ಇದ್ದಾವೆ. ಈಗ ODOP ಸ್ಕೀಮ್ ಅಂತ, ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಎಂಟರ್ಪ್ರೈಸಸ್, PMFME ಸ್ಕೀಮ್ ಇದೆ. ಸೊ ಅದು ಕಪ್ಪೆ ಕಂಡರು ಬರುತ್ತೆ. ನಮ್ಮ ಏನು ಈ ಉದ್ದಿಮೆ ಮಾಡುವಂಥ ಆಸೆ ಇಟ್ಕೊಂಡವ್ರನ್ನೆಲ್ಲ ನಾವು ಅವ್ರ ಜೊತೆನೂ ಲಿಂಕ್ ಮಾಡ್ತೀವಿ. ಸೊ ಅಲ್ಲಿ ಅವರಿಗೆ 50% ಸಬ್ಸಿಡಿಯಲ್ಲಿ ಅವ್ರಿಗೆ ಅವ್ರ ಪ್ರಾಜೆಕ್ಟ್ ಮೇಲೆ ಫಂಡ್ ಸಿಗ್ತಾ ಇದೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಹಾಗೂ ಬೇಕರಿ ಪ್ರಪಂಚಕ್ಕೆ ಕೂಡ ತಮಗೆ ಸ್ವಾಗತ. ತುಂಬ ಜನ ನನಗೆ ಕೇಳ್ತಾ ಇರ್ತೀರಿ, ಬೇಕರಿ ತರಬೇತಿ ಎಲ್ಲಿ ಸಿಗುತ್ತೆ ಸರ್ ಅಂತ. ನಾನು ಸರಿಯಾದ ಜಾಗದಲ್ಲಿ ನಿಂತಿದ್ದೀನಿ. ಇವತ್ತು GKVKನಲ್ಲಿದ್ದೀನಿ, ಬೆಂಗಳೂರಲ್ಲಿ. ಇಲ್ಲಿ ನಿಮಗೆ ವಿಶ್ವವಿದ್ಯಾನಿಲಯದ ಕೃಷಿ ವಿಶ್ವವಿದ್ಯಾನಿಲಯ, ಇಲ್ಲಿ ನಿಮಗೆ ತರಬೇತಿ ಸಿಗುತ್ತೆ. ಬರೀ ಬೇಕರಿದಂತಲ್ಲ, ನೀವು ಮನೆ ಗೃಹ ವಸ್ತುಗಳು ಏನೇನು ಮಾಡ್ತೀರೋ, ಹಪ್ಪಳ ಮಾಡಿರಿ, ಸಂಡಿಗೆ ಮಾಡಿರಿ, ಶೇಂಗಾ ಚಟ್ನಿ ಮಾಡ್ತೀರಾ, ಅಗಸಿ ಚಟ್ನಿ ಮಾಡ್ತೀರಾ, ರೊಟ್ಟಿ ಮಾಡ್ತೀರಾ, ಬೇಕರಿ ಐಟಮ್ ಮಾಡ್ತೀರಾ, ಇವು ಎಲ್ಲವಕ್ಕೂ ತರಬೇತಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಸಾಲ ಹೇಗೆ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. 3.5 ತಿಂಗಳ ತರಬೇತಿ ಇಲ್ಲಿ ನಡೆಯುತ್ತೆ. 1 ವಾರದ ನಡೆಯುತ್ತೆ, 2 ದಿವಸದ ನಡೆಯುತ್ತೆ. ಹೀಗೆ ವಿವಿಧ ತರಬೇತಿಗಳನ್ನು ಇಲ್ಲಿ ನಡೆಸಿಕೊಡಲಾಗುತ್ತೆ. ಭಾಳ ಸಣ್ಣ ಖರ್ಚಿನಲ್ಲಿ ನಡೆದು ಹೋಗುತ್ತೆ. ಲಕ್ಷಾಂತರ ದುಡ್ಡು ಖರ್ಚು ಮಾಡ್ತೀರಿ, ಅದಕ್ಕೆ ನೀವು ಅಷ್ಟು ಖರ್ಚು ಮಾಡಲೇಬೇಕಿಲ್ಲ. ಬರೀ ಸಾವಿರಾರು ರೂಪಾಯಿನಲ್ಲಿ ಈ ತರಬೇತಿ ನಿಮಗೆ ಸಿಗುತ್ತೆ. ಬನ್ನಿ, ಆ ಕತೆ ಹೇಳೋದಕ್ಕೆ ಬಂದಿದ್ದೀನಿ. GKVKಯ ಈ ಬೇಕರಿ ಪ್ರಪಂಚಕ್ಕೆ ತಮಗೆ ಸ್ವಾಗತ. ನನ್ನ ಜೊತೆಗೆ ಡಾಕ್ಟರ್ ಸವಿತಾ ಅವ್ರು ನಮ್ಮ ಜೊತೆಗಿದ್ದಾರೆ. ಪೂರ್ಣ ಮಾಹಿತಿ ಕೊಡ್ತಾರೆ. ಇವರು ಇಲ್ಲಿಯ ಅಧಿಕಾರಿಗಳು ಕೂಡ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಾನು ತುಂಬ ಕೇಳ್ತಾ ಇದ್ದೆ, ಬೇಕರಿ ಬಗ್ಗೆ ಎಲ್ಲ ಹೆಣ್ಮಕ್ಳು ನಮಗೆ ಕೇಳ್ತಾ ಇದ್ರು, ತರಬೇತಿ ಎಲ್ಲಿ ಸಿಗುತ್ತೆ, ಮತ್ತು ಸರ್ಕಾರದ ಒಂದು ಅಧೀನ ಸಂಸ್ಥೆ ಇದು ಅಲ್ವಾ? ಹೌದು, ಇದು ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಅಂಗಭಾಗ. ಇದೇನೆಂದರೆ ಬೇಕಿಂಗ್ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನಾ ಸಂಸ್ಥೆ ಅಂತ, ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಟೆಕ್ನಾಲಜಿ ಆ್ಯಂಡ್ ವ್ಯಾಲ್ಯೂ ಎಡಿಷನ್. ಸೊ ಇಲ್ಲಿ ನಾವೇನೆಂದರೆ ಬೇಕರಿ ಮತ್ತು ಈ ಮೌಲ್ಯವರ್ಧಿತ ಪದಾರ್ಥಗಳನ್ನ ತಯಾರಿಸೋದು ಹೇಗೆ ಅನ್ನೋದು ನಾವು ಪ್ರಾತ್ಯಕ್ಷಿಕೆ ಮತ್ತು ಅವರೇ ಸ್ವಂತ ಮಾಡಿ ನೋಡುವಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಇಲ್ಲಿ ಏನಂದರೆ ದೀರ್ಘಾವಧಿ ಕೋರ್ಸ್ಗಳು ಮತ್ತು ಅಲ್ಪಾವಧಿ ಕೋರ್ಸ್ಗಳಂತಿದೆ. ಈ ಬೇಕರಿ ಒಂದು ವಿಷಯ ತಗೊಂಡಾಗ ದೀರ್ಘಾವಧಿ ಕೋರ್ಸ್ಗಳು 14 ವಾರದ ಒಂದು ತರಬೇತಿನ ನಾವು ಇಲ್ಲಿ ಕೊಡ್ತೇವೆ. 14 ವಾರ ಅಂದರೆ ಕನಿಷ್ಠ 3.5 ತಿಂಗಳಾಗುತ್ತೆ. ಸೊ ಇದೊಂದು ಡಿಪ್ಲೊಮಾ ಥರ ಆಗುತ್ತೆ. ಇದು ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸು. ಈ ಬೇಕ್ರಿ ಮೇಲೆ ಒಂದು ಎಲ್ಲನೂ ಕೆಲಸಕ್ಕನ ಹೋಗ್ಬೋದು, ಅಥವಾ ಅವರು ಸ್ವಂತವಾಗಿ ಒಂದು ಉದ್ದಿಮೆಯಾಗಿ ತೊಗೊಳ್ಬೋದು. ಸೊ ಆ ನಿಟ್ಟಿನಲ್ಲಿ ನಾವು ಇದು 14 ವಾರದ ಕೋರ್ಸ್ ಕೊಡ್ತೀವಿ. ಇದರಲ್ಲಿ ಒಂದು ಏನಂದರೆ ಥಿಯರಿ ಕ್ಲಾಸಸ್ ಇರುತ್ತೆ, ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ, ಎಕ್ಸಾಮ್ಸ್ ಕೂಡ ಇರುತ್ತೆ. ಸೊ ಇದು ಒಂದು ಮಟ್ಟಿಗೆ ಒಂದು ಸ್ಮಾಲ್ ಡಿಗ್ರಿ ತೊಗೊಂಡಂಗೆ ಆಗುತ್ತೆ. ಮುಂದುವರೆದು ಇಲ್ಲಿ ನಾವು 4 ವಾರದ ಒಂದು ತರಬೇತಿನ ಮಾಡ್ತೀವಿ. ಈ 4 ವಾರದ ತರಬೇತಿ ಅಂದರೆ ಪ್ರತಿ ತಿಂಗಳು ನಾವು ಇದು ಮಾಡ್ತೀವಿ. ಸೊ ಪ್ರತಿ ತಿಂಗಳು ಅಂದರೆ 1 ತಿಂಗಳಲ್ಲಿ ಬರುವಂಥ ಮೊದಲನೇ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಆ ತಿಂಗಳಲ್ಲಿ ಕೊನೆ ಶುಕ್ರವಾರ ತನಕ ಇದು ಕ್ಲೋಸ್ ಆಗುತ್ತೆ. ಇದು 4 ವಾರದ ತರಬೇತಿ. ಮಂಡೆಯಿಂದ ಫ್ರೈಡೇ ತನಕ ಈ ಕ್ಲಾಸಸ್ ಇರುತ್ತೆ. ಬೆಳಗ್ಗೆ 9:30 ಮಧ್ಯಾಹ್ನ 12:30, ಅಂದರೆ ಹಾಫ್ ಡೇ, ಎವ್ರಿ ಡೇ ಹಾಫ್ ಡೇ ಮಾತ್ರ ಕ್ಲಾಸ್ ಇರುತ್ತೆ. ಸೊ ಎಲ್ಲರಿಗೂ ಒಂಥರ ಅನುಕೂಲವಾಗಿ ಮಾಡಿಕೊಳ್ಳುವಂಥದ್ದು. ಯಾಕಂದರೆ ಅರ್ಧ ದಿನ ಆದರೆ ಯಾರಾದರೂ ಬಂದು ಮಾಡ್ಕೊಳ್ಬೋದು. ಮತ್ತು ಇದು ನಾವು ಬೇಕರಿ ಆಧಾರಿತ ಇನ್ನೂ ಹಲವಾರು ಚಿಕ್ಕ ಅವಧಿಯಲ್ಲಿ ಕೂಡ ನಾವು ಮಾಡ್ತೇವೆ. 3 ದಿನದ್ದು, 2 ದಿನದ್ದು, 5 ದಿನದ್ದು ಕೋರ್ಸ್ಗಳು. ಸೊ ಈ 3 ದಿನದ್ದು, 2 ದಿನದ್ದು ಅಂದರೆ ಅದರದ್ದು ಏನು ಶುಲ್ಕನೂ ತುಂಬ ಕಡಿಮೆ ಇದೆ. ಸೊ 300 ರೂಪಾಯಿ ಇದೆ, 400 ರೂಪಾಯಿ, 500 ರೂಪಾಯಿ. ಸೊ ಈ ನಿಟ್ಟಿನಲ್ಲಿ ಈ ಪ್ರೋಗ್ರಾಮ್ಸ್ ಎಂಥವು ಇರ್ತವೆ ಅಂದರೆ
ಯಾವುದೇ ಒಂದು ಅಗ್ರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ ಪ್ರೊಡ್ಯೂಸ್, ಈ ನಮ್ಮ ಕೃಷಿ ಒಂದು ಉತ್ಪನ್ನ ಏನಿದೆ ಅದನ್ನು ನಾವು ಮೌಲ್ಯವರ್ಧನೆ ಮಾಡುವಂಥದ್ದು. ಈಗ ರಾಗಿ ಪದಾರ್ಥಗಳು ತಯಾರಿಸುವಂಥದ್ದಾಗಿರ್ಬೋದು, ಮಿಲೆಟ್ಸಲ್ಲಿ ಹಲವಾರು ಪದಾರ್ಥಗಳು ತಯಾರಿಸೋದಾಗಿರ್ಬೋದು, ಅದು ಬೇಕ್ರಿ ಆಧಾರಿತನೂ ಆಗಿರ್ಬೋದು, ಅಥವಾ ಬೇರೆ ನಮ್ಮ ದಿನನಿತ್ಯದಲ್ಲಿ ಏನು ಬಳಸ್ತಾ ಇದೀವಿ ಆ ಥರ ಆಗಿರ್ಬೋದು. ಈ ಶಾವಿಗೆ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಉಪ್ಪಿನಕಾಯಿಗಳಾಗಿರ್ಬೋದು, ಆ ರೀತಿ. ಈ ತೋಟಗಾರಿಕಾ ಏನು ಉತ್ಪನ್ನಗಳಿದೆ, ಬೆಟ್ಟದ ನೆಲ್ಲಿದು ಉತ್ಪನ್ನಗಳನ್ನ ತೋರಿಸ್ತೀವಿ, ಮತ್ತು ಹಲಸಿನ ಹಣ್ಣಿಂದ ತಯಾರಿಸುವಂಥ ಉತ್ಪನ್ನಗಳನ್ನ ತೋರಿಸ್ತೀವಿ. ಸ್ಪೈಸ್ ಮಿಕ್ಸಸ್ ಅಂದರೆ ಈ ಮಸಾಲ ಪದಾರ್ಥಗಳು ಯಾವ ರೀತಿ ತಯಾರಿಸೋದು ಅಂತ ತೋರಿಸ್ಕೊಳ್ತೀವಿ. ಆಮೇಲೆ ಈ ತರಬೇತಿಯಲ್ಲಿ ಹೇಗೆ ಅಂದರೆ ಎಲ್ಲ ವಿವರವಾದ ಮಾಹಿತಿ ಕೊಡ್ತೀವಿ. ಒಂದು ಕಚ್ಚಾ ಪದಾರ್ಥಗಳು ಹೇಗೆ ತೊಗೋಬೇಕು, ಎಂಥ ಪದಾರ್ಥಗಳನ್ನ ಯೂಸ್ ಮಾಡಬೇಕು, ಗುಣಮಟ್ಟ ಹೇಗಿರಬೇಕು, ಆಮೇಲೆ ಅದನ್ನು ನಾವು ತಯಾರಿಸಿದ ಮೇಲೆ ಅದನ್ನ ನಾವು ಹೇಗೆ ಸ್ಟೋರ್ ಮಾಡಬೇಕು, ಯಾವ ರೀತಿ ಪ್ಯಾಕೇಜಿಂಗ್ ಮಟೀರಿಯಲ್ ಹಾಕಬೇಕು, ಲೇಬಲ್ ಹೇಗೆ ಬಳಸಬೇಕು, ಲೈಸೆನ್ಸ್ ಎಲ್ಲಿ ತೊಗೋಬೇಕು, ಯಾವ ಪ್ರೊಸೀಜರ್ ತೊಗೋಬೇಕು, ಈ ಎಲ್ಲ, ಮತ್ತು ಮಾರ್ಕೆಟಿಂಗ್ ಸ್ಕಿಲ್ಸ್, ಯಾವ ರೀತಿ ನಾವು ಮಾರಾಟ ಮಾಡಿದ್ರೆ ಹೆಚ್ಚಿನ ಲಾಭನ ಪಡಿಬೋದು, ಲಾಭ ಅಂಶ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನಾವು ಹೇಳ್ಕೊಡ್ತೀವಿ. ಮತ್ತು ಪ್ರತಿಯೊಂದು ಪದಾರ್ಥದಲ್ಲಿ ಅದಕ್ಕೆ ನ್ಯೂಟ್ರಿಯೆಂಟ್ ಕಂಟೆಂಟ್ ಇರುತ್ತೆ. ಸೊ ಅದಕ್ಕೆ ನ್ಯೂಟ್ರಿಷನ್ ಲೇಬಲ್ ಅಂತ ಹೇಳ್ತೀವಿ, ಅದು ಕೂಡ ಹೇಗೆ ನಾವು ಮಾಡ್ಬೋದು ಅಂತ ಹೇಳ್ತೀವಿ. ಅದು ಲ್ಯಾಬಲ್ಲೂ ಮಾಡ್ಬೋದು, ಇಲ್ಲ ಕ್ಯಾಲ್ಕುಲೇಷನ್ ಮೆಥಡಲ್ಲೂ ಮಾಡ್ಬೋದು. ಸೊ ಅದು ನಮ್ಮ ಮಟ್ಟದಲ್ಲಿ ನಾವು ಹೇಗೆ ತಯಾರಿಸ್ಬೋದು ಅಂತಲೂ ಕೂಡ ಹೇಳ್ತೀವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಏನು ಬೆಂಗಳೂರು ಅಥವಾ ಆಮೇಲೆ ನಮ್ಮ ಈ ಕೇಂದ್ರದ ಎಲ್ಲ ತರಬೇತಿಗಳಿಗೆ ನಮ್ಮ ಬೆಂಗಳೂರದವ್ರು ಮಾತ್ರ ಅಲ್ಲ, ಬೇರೆ ಜಿಲ್ಲೆಗಳು, ಬೇರೆ ರಾಜ್ಯಗಳಿಂದ ತುಂಬ ಜನ ಬಂದು ನಮ್ಮಲ್ಲಿ ತರಬೇತಿಗಳನ್ನ ಪಡಿತಾರೆ. ಬೇರೆ ಜಿಲ್ಲೆಗಳು, ಸುತ್ತಮುತ್ತ ಜಿಲ್ಲೆಗಳಿಂದ ಬರ್ತಾರೆ. ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಕೂಡ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ಹಾಸ್ಟೆಲ್ಲು ಅಥವಾ ನಮ್ಮ ಬೇರೆ ಕೇಂದ್ರಗಳಲ್ಲಿ ವ್ಯವಸ್ಥೆ ಸಿಕ್ಕರೆ ವ್ಯವಸ್ಥೆ ಕೊಡಿಸ್ತೀವಿ. ಇಲ್ಲಾಂದರೆ ಹತ್ತಿರ ಎಲ್ಲನ ಪಿ ಜಿಗಳು ಕೂಡ ನೋಡಿಕೊಂಡು ಮಾಡುವಂಥ ವ್ಯವಸ್ಥೆ ಇರುತ್ತೆ. ಸೊ ಅವ್ರು ಇಲ್ಲಿ ಬಂದರೆ ಒಂದು ಉದ್ಯಮನ ತಾವೇ ಆಯ್ಕೆ ಮಾಡಿ ಅದರಲ್ಲಿ ಮುಂದೆ ಹೋಗ್ಬೋದು. ಮತ್ತು ಈ ತರಬೇತಿ ಆದಮೇಲೆ ಕೂಡ ಅವ್ರು ನಮ್ಮಲ್ಲಿ ಒಂದು ಕಾಂಟ್ಯಾಕ್ಟಲ್ಲಿದ್ದರೆ ಅವ್ರಿಗೆ ಬೇಕಾದಂಥ ವಿಚಾರಗಳನ್ನ ಹಂಚ್ಕೋತಾನೆ ಇರ್ತೀವಿ. ಸೊ ಈ ನಿಟ್ಟಿನಲ್ಲಿ ಸುಮಾರು ನಾವು ಈ ಕಳೆದ ಒಂದು 20 ವರ್ಷದಿಂದ ನೋಡಿದ್ರೆ ಒಂದು 20,000 ಜನಕ್ಕಿಂತನೂ ಹೆಚ್ಚಿಗೆ ನಾವು ಏನೋ ಈ ಉದ್ಯಮಗಳನ್ನ ತಯಾರಿಸಿದ್ದೀವಿ. ವಿವರವಾದ ಮಾಹಿತಿ ಬೇಕು ಅಂದರೆ ಪುನಃ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಮಳೆ ಹೊಡೆದು ನಿಂತಂಗೆ ಆಯ್ತು, ಇನ್ನೂ ಭಾಳ ಪ್ರಶ್ನೆ ಅದಾವು, ಒಳಗೆ ಹೋಗಿ ಮಾತಾಡೋಣ ಬರ್ರಿ. ಹಾಂ, ಓಕೆ. ಈಗ ಇಲ್ಲಿ ಪ್ರಾತ್ಯಕ್ಷಿಕೆ ಇಟ್ಟಿದ್ದೀರಿ ಅಲ್ವಾ ಮೇಡಮ್? ಓಕೆ, ಅದಕ್ಕೆ ಸಂಬಂಧಪಟ್ಟಂಗೆ ಉಳಿದಿದ್ದು ತೋರಿಸೋಣ ಆಮೇಲೆ. ಇನ್ನೊಂದಿಷ್ಟು ಪ್ರಶ್ನೆಗಳಿತ್ತು ನಂದು. ಈಗ ತರಬೇತಿ ಕೊಡ್ತೀನಿ ಅಂತ ಹೇಳಿದಿರಿ ಇಲ್ಲಿ ನೀವು, ಬಟ್ ಯಾವ ಏಜು ಆಮೇಲೆ ಏನಾದರೂ ಕ್ವಾಲಿಫಿಕೇಶನ್ ಇದೆಯಾ, ಎಂಥವ್ರು ಇಲ್ಲಿ ಬರ್ಬೋದು ಅಂತ? ಯಾವುದೇ ತರಬೇತಿಗೂ ನಮಗೆ ಏಜ್ ಡಿಫ್ರೆನ್ಸ್ ಏನಿಲ್ಲ. 18 ವರ್ಷದ ಮೇಲೆ ಇದ್ದವ್ರು ಆಯಿತು ಆದರೆ ಆಯಿತು. ಆದರೆ ನಮ್ಮ ಈ 14 ವರ್ಷದ ಕೋರ್ಸ್ ಇದೆಯಲ್ಲ, ಅದಕ್ಕೆ 10th ಸ್ಟ್ಯಾಂಡರ್ಡ್ ಪಾಸ್ ಆರ್ ಫೇಲ್ ಇರಬೇಕು ಅಂತ ಇದೆ ಎಜುಕೇಷನಲ್ ಕ್ವಾಲಿಫಿಕೇಶನ್. ಅದರ್ವೈಸ್ ಎಜುಕೇಷನ್ ಮತ್ತು ಏಜ್ ಲಿಮಿಟ್ ಏನೂ ಇಲ್ಲ. ಮಾಡುವಂಥ ಶಕ್ತಿ ಇದ್ದರೆ ಖಂಡಿತ ಮಾಡ್ಬೋದು. ಮೇಡಮ್ ಅವರೇ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಸುಮಿತ್ರಾ ಅಂತ ಸರ್. ಸುಮಿತ್ರಾ ಅವರು, ನೀವಿಲ್ಲಿ ತರಬೇತಿ ಹೊಂದವರ ಮುಗಿತಾ ನಡೀತಾ ಇದೆ? ಮುಗಿದಿದೆ ಸರ್, ಮುಗಿದಿದೆ. 5 ವರ್ಷ ಮುಂದೆ ಮಾಡಿದ್ವಿ ಸರ್. 2019 ಮಾಡಿದ್ದಾರೆ ಸರ್. ಸೀನಿಯರ್ ನೀವು? ಹೌದು ಸರ್. ಓಕೆ, ಯಾವ ಊರಿಂದ ಬಂದು ಇಲ್ಲಿ ಮಾಡಿದ್ರಿ ನೀವು ತರಬೇತಿ? ಸರ್ ಇಲ್ಲಿ ಬ್ಯಾಂಗ್ಳೂರಲ್ಲೇ ಭದ್ರಪಲ್ಲೆವಟ್ಟಲ್ಲಿ ಇರೋದು ಸರ್. ಭದ್ರಪಲ್ಲೆವಟ್ಟಿಂದ ಬಂದಿರೋದು. ಅಲ್ಲಿಂದ ಬಂದ್ರಿ ಇಲ್ಲಿಗೆ ಬರ್ಬೇಕಂತ ಯಾಕೆ ಅನಿಸ್ತು ನಿಮ್ಗೆ? ಯಾರಾದರೂ ಹೇಳಿದ್ರಾ ಹೇಗೆ ಅಂತ? ಸರ್ ಇದು ನ್ಯೂಸ್ ಪೇಪರಿಂದ ನನ್ನ ಫ್ರೆಂಡ್ ನೋಡಿ ಹೇಳಿರೋದು ಸರ್ ನನಗೆ. ಅದಕ್ಕೆ ಮುಂಚೆ ನಾನು ಹೌಸ್ ವೈಫ್ ಆಗಿದ್ದೆ. ಅದಾದಮೇಲೆ ಇಲ್ಲಿ ಬಂದು ಕಲ್ತಿದ್ದೀನಿ ಸರ್. ಕಲ್ತಿ ಆದಮೇಲೆ ಕೋವಿಡ್ ಸ್ಟಾರ್ಟ್ ಆಗಿತ್ತು. ಸೊ ಕೋವಿಡಲ್ಲಿ ನಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಸರ್. ನಾನೇ FSSAI ತಗೊಂಡು ನನಗಂತ ಒಂದು ಬ್ರ್ಯಾಂಡ್ ಮಾಡಿ ಮನೆಯಲ್ಲಿ ಮಾಡ್ತಾ ಇದ್ದೀನಿ ಸರ್. ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಸರ್. ಹೌದಾ? ನನಗೆ ವೀಕೆಂಡಲ್ಲಿ ನಾನು ಫ್ರೀನೇ ಇರೋದಿಲ್ಲ ಸರ್. ವೀಕೆಂಡಲ್ಲಿ ನಾನು ಫ್ರೀನೇ ಇರೋದಿಲ್ಲ ಸರ್. ವೀಕೆಂಡ್ ಅಂದ್ರೆ ಉಳಿದ ದಿವಸ ಏನು ಮಾಡ್ತೀರಿ ಹಾಗಾದ್ರೆ? ಇಲ್ಲಿ 8 to 4 o'clock ವರ್ಕ್ ಮಾಡಿಬಿಟ್ಟು 4 to night ಮನೇಲಿ ಹೋಗಿ ಕೇಕ್ ಮಾಡ್ತೀನಿ. ಇಲ್ಲೇ ಕೆಲಸನೂ ಸಿಕ್ಕಿದೆ ನಿಮಗೆ? ಏನು ಕೆಲಸ? ಇಲ್ಲೇ ಬೇಕಾರೆ ಸರ್. ಇಲ್ಲೇ ಟ್ರೈನಿಂಗ್ ತಗೊಂಡು ಇಲ್ಲೇ ಕೆಲಸನೂ ಸಿಕ್ಕಿದೆ ಮತ್ತು ಸ್ವಂತ ಮಾಡ್ತಾ ಇದ್ದೀರಿ? ಹೌದು ಸರ್. ಅದ್ಭುತ. ನಿಮಗಿಂತ ಉದಾಹರಣೆ ಬೇಕಾ? ಹೇಗಿತ್ತು ಟ್ರೈನಿಂಗು? ತುಂಬ ಚೆನ್ನಾಗಿತ್ತು ಸರ್. ಒಂಥರ ಲೈಫ್ ಟರ್ನಿಂಗ್ ಪಾಯಿಂಟ್ ಸರ್. ಹೌದಾ? ಅದು ಕಲಿಯೋದು ಒಂಥರ ಟರ್ನಿಂಗ್ ಪಾಯಿಂಟ್. ಆಮೇಲೆ ಅದೇ ಕೆಲಸ ಮತ್ತೆ ನಮ್ಗೆ ಸಿಕ್ಕೋದು ಇನ್ನೊಂದು ಅಪರೂಪ. ನಾವು ಇಷ್ಟಪಟ್ಟು ಕಲ್ತಿರೋದು ಕೆಲಸಗೆ ಅದೇ ಕೆಲಸ ಇಲ್ಲಿ ಮಾಡೋದು ಆ ಉದ್ದೇಶ ಸಿಕ್ಕೋದು ತುಂಬ ಕಷ್ಟ ಇದೆ. ಯಾರಿಗೂ ಅವ್ರ ಪ್ಯಾಷನ್ಗೆ ದಾರಿ ಸಿಕ್ಕಲ್ಲ, ಬಟ್ ನನ್ನ ಪ್ಯಾಷನ್ಗೆ ಇಲ್ಲಿ ದಾರಿ ಸಿಕ್ಕಿದೆ. ಸೂಪರ್ ಸೂಪರ್. ಸೊ ಇಲ್ಲೇ ಕಲ್ತಿರೋದ್ರಿಂದ ಮಾಡಿ ಕೆಲಸನೂ ಕೊಡಿಸಿದ್ದಾರೆ. ಅದು ತುಂಬ ಖುಷಿ ಆಗ್ತಿದೆ. ಕೆಲಸನೂ ಖುಷಿಗೆ ಮಾಡ್ತೀವಿ. ನನ್ನ ಮನೆಯಲ್ಲೂ ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇದೆ. ಹೌದಾ? ಓಕೆ. ಬಂಡವಾಳ ಎಷ್ಟು ಹಾಕಿದ್ರಿ? ಬಂಡವಾಳ ಹೇಳಿದ್ರೆ ನಂಬ್ತೀರಾ ಸರ್?
ಜಸ್ಟ್ ಒಂದು 15,000 ಆಗಿಲ್ಲ ಸರ್, ಅದು ಒಳಗಡೆ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. 15,000 ಒಳಗಡೆನೆ? ಹೌದು ಸರ್. ಫಸ್ಟ್ ಸ್ಟಾರ್ಟಿಂಗ್ ಒಂದು ಅವನ್ ಒಂದು 10, ಅವಾಗ ಒಂದು 2019 ಒಂದು 11,000 ಅಷ್ಟೇ ಇದ್ದಿದ್ದು. ಒಂದು ಅವನು ಒಂದು 800 ರೂಪಾಯಿ ಕೊಂಡು, ಒಂದು ಬ್ಲ್ಯಾಂಡ್ ಮಿಕ್ಸರ್, ಒಂದು ಎರಡು ಟಿನ್ನು, 1/2 kg ಟಿನ್ನು, ಒಂದು 1 kg ಟಿನ್ನು, ಅದರಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದು. ಅದು ಒಳ್ಳೆ ಕೋವಿಡ್ ಟೈಮ್, ಆವಾಗ ಕೇಕ್ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿದೆ. ಬರೀ ಡೆಕೋರೇಟಿವ್ ಕೇಕ್ ಮಾಡಿದ್ದೀನಿ. ಡೆಕೋರೇಟಿವ್ ಕೇಕು ಮಾಡಿ ಮಾರೋಕ್ಕೊಳಗಡೆ ತುಂಬ ಜನಗೆ ಓಕೆ, ಯಾವ ಕೋವಿಡಲ್ಲಿ ಕೇಕ್ ಯಾರಿಗೂ ಸಿಗ್ತಿರ್ಲಿಲ್ಲ, ಶಾಪ್ಸ್ ಓಪನ್ ಇರಲಿಲ್ಲ. ಸೊ ಆ ಟೈಮಲ್ಲಿ ನಮ್ಮದು ಸಿಕ್ಕತ್ತೆ ಅಂದಮೇಲೆ ಫ್ರೆಂಡ್ಸ್ ಎಲ್ಲ ತುಂಬ ತೊಗೊಳಕ್ಕೆ ಶುರು ಮಾಡಿದ್ರು. 1 ವರ್ಷಕ್ಕೆ ನಾನು 1 ಲಕ್ಷ ಬಂಡವಾಳ ತಗೊಂಡಿದ್ದೀನಿ ಮನೆಯಿಂದ. ನನ್ನ ಮಗನಿಗೆ ನಾನೇ ಫೀಸ್ ಕಟ್ಟಿದ್ದೀನಿ ಸರ್. ಬರೀ 11,000 ಬಂಡವಾಳದಿಂದ ಶುರು ಅಷ್ಟೇ. ಅದು ಹಾಕಿ ಅದಾದಮೇಲೆ ಈಗ ಬೇಕಾಗಿರೋ ಎಕ್ವಿಪ್ಮೆಂಟ್ಸು ನಾನೇ ಸ್ವಂತವಾಗಿ ತಗೊಂಡು, ಫಸ್ಟು ನಾನು ಲೋನ್ಗೆ ಅಪ್ಲೈ ಮಾಡಿ ಮಿಷನರೀಸ್ ತಗೊಳ್ಳೋಣ ಅಂದ್ಕೊಂಡಿದ್ದೆ. ಯಾವುದರಲ್ಲಿ ಲೋನ್ ತೊಗೊಂಡ್ರಿ? ಲೋನ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಫಸ್ಟು. ಆ್ಯಕ್ಚುಲಿ ನನಗೆ ಒಂದು ಸ್ಟ್ಯಾಂಡ್ ಮಿಕ್ಸರ್ ಬೇಕಿತ್ತು, ಚಿಕ್ಕ ಮಿಷಿನ್ ಸಾಲ್ತಾ ಇಲ್ಲ. ಸೊ ಅವಾಗ ನಾನು ಫಸ್ಟು ನಮ್ಮ ಮೇಡಮ್ ಮೀಟ್ ಮಾಡಿದ್ದು. ಸೊ ಅವಾಗ ಕೇಳಿದೆ, ಮೇಡಮ್ ನನಗೆ ಒಂದು ಮೆಷಿನರಿ ಬೇಕಾಗಿತ್ತು ಸರ್ ಲೋನ್ ಹಾಕಿ. ಇಲ್ಲ ನೀವು ಒಂದು ಚೂರು ಸೇವ್ ಮಾಡಿ ಅದರಲ್ಲೇ ತಗೊಳ್ಳಿ ಅಂದರು. ಆಮೇಲೆ 1 ಇಯರ್ಗೆ ನಾನೇ ಸೇವ್ ಮಾಡಿ ಮತ್ತೆ ಸ್ಟ್ಯಾಂಡ್ ಮಿಕ್ಸರು ಮನೆಗೆ ತೊಗೊಂಡಿದ್ದೀನಿ ಸರ್. ಸೊ ಫಸ್ಟು ಕೈಯಲ್ಲೇ ಹಿಡ್ಕೊಂಡು ಮಾಡ್ತಾಯಿದ್ದೀವಿ, ಇವಾಗ ಹಾಕಿದ್ರೆ ಅದನ್ನೇ ಮಾಡಿಬಿಡುತ್ತೆ. ಸೊ ಎಲ್ಲ ಥರ ಡೆಕೋರೇಟಿವ್ ಕೇಕ್ಸು ಮಾಡ್ಕೊಡ್ತೀನಿ, ಕೆಲಸನೂ ಮಾಡ್ಕೊಂಡಿದ್ದೀನಿ. ಅದ್ಭುತ ಕತೆ ನಿಮ್ದು, ಸೂಪರ್, ಭಾಳ ಚೆನ್ನಾಗಿದೆ. ಹಾಗಾದ್ರೆ ಆರಾಮಾಗಿ ಹೆಣ್ಮಕ್ಳಿಗೆ ತರಬೇತಿಗೆ ಬರ್ಬೋದು? ಖಂಡಿತ ಬರ್ಬೋದು, ಎಲ್ಲರೂ ಬಂದು ಕಲಿಬೋದು. ಸೊ ಅವರಿಗೆ ಅಂತ ಒಂದು ಅವ್ರ ಕೈಯಲ್ಲಿ ದೇ ಕ್ಯಾನ್ ಬಿ ವೆರಿ ಇಂಡಿಪೆಂಡೆಂಟ್, ಒಂಥರ ಇಂಡಿಪೆಂಡೆಂಟ್ ಆಗಿ ಅವ್ರು ಸರ್ವೆ. ಏನು ಓದಿದ್ರಿ ನೀವು? ನಾನು PUC ಅಷ್ಟೇ ಸರ್. ಈಗ ಯಶಸ್ವಿ ಉದ್ಯಮಿದಾರರಾಗಿದ್ದೀರಿ. ತುಂಬ ಜನ ಕೇಳ್ತಾರೆ ನಮಗೆಲ್ಲ ಕ್ಲಾಸಸ್ಸು ಮಾಡಿ ಅಂತಾರೆ, ಬಟ್ ನನಗೆ ಇಲ್ಲಿ ಟೈಮ್ ಇಲ್ಲ ಬರೋಕ್ಕೆ. ಇಲ್ಲಿ ಬಂದು ನೀವು ತರಬೇತಿ ಕೊಡ್ತೀರಾ ಅಥವಾ ಈ ಥರದ್ದು ಮಾಡೋದೇ ನಿಮಗೆ? ಎಲ್ಲ ಥರನೂ ಮಾಡ್ತೀವಿ. ಎಲ್ಲ ಥರನೂ ಮಾಡ್ತೀವಿ. ನಾವು ಏನು ಕೆಲಸ ಕೊಟ್ಟರೆ ಮಾಡ್ತೀವಿ ಸರ್. ನಮಗೆ ಕೆಲಸ ಮಾಡೋ ಇಂಟ್ರೆಸ್ಟ್ ಇದೆ. ಅದೇ ನಿಮಗೆ ಪ್ಯಾಷನ್ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಮಾಡೋದು ಕೆಲಸದಲ್ಲಿ 100% ಉದ್ದೇಶ ಇರಬೇಕು ಸರ್. ಭಾಳ ಚೆನ್ನಾಗಿದೆ. ಏನು ಕೇಕ್, ಏನಿದು ಮಾಡ್ತಾ ಇರೋದು ನೀವು? ಇದು ಪಿಜ್ಜಾ ಸರ್. ಪಿಜ್ಜಾ ಸರ್. ಎಷ್ಟಕ್ಕೊಂದು ಸೇಲ್ ಮಾಡ್ತೀರಿ ಇದು? ಸರ್ ಪರ್ ಪೀಸ್ 50 ಅಂತ ಸೇಲ್ ಮಾಡ್ತೀವಿ. 50 ರೂಪಾಯಿ. ಹೊರಗಡೆ ಇನ್ನೂ ಜಾಸ್ತಿ ಇದೆ. ಹೊರಗಡೆ ನನ್ನ ಬ್ರ್ಯಾಂಡಲ್ಲಿ ಬರ್ತೀನಿ ಸರ್, ಒಂದು ಪಿಜ್ಜಾ 300 ರೂಪಾಯಿಗೆ ಮಾಡ್ತೀನಿ ಸರ್. 300 ರೂಪಾಯಿ ಮಾಡ್ತೀರಿ? ಖರ್ಚು ಎಷ್ಟು ಬರ್ತೀರಿ? ಏನು 150 ರೂಪಾಯಿ ಅನ್ಕೊಳ್ಳಿ. 100 ರೂಪಾಯಿ ಖರ್ಚು ಬರುತ್ತೆ. ಇದೆಲ್ಲ ಉಳ್ಕೊಳ್ಳುತ್ತೆ ನಿಮಗೆ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಇದೆಲ್ಲ ಉಳ್ಕೊಳ್ಳುತ್ತೆ ನಿಮಗೆ. ಈ ವೇಸ್ಟ್ ಆಗ್ತಿರಲ್ಲ, ಸೊ ಆಗುತ್ತೆ. ಯಾವತ್ತೂ ಬೇಕ್ರಿ ಓಪನ್ ಮಾಡಿರೋರು ಲಾಸ್ ಆಗಲ್ಲ. ಅವ್ರು ಲಾಸ್ ಆಗ್ತಾರಂದ್ರೆ ಅವ್ರು 100% ಎಫೆಕ್ಟ್ ಹಾಕಿಲ್ಲ ಅಂತ ಅರ್ಥ ಸರ್. ಮಾರ್ಕೆಟಿಂಗ್ ಹೆಂಗೆ ಮಾಡಿದ್ರಿ? ಮಾರ್ಕೆಟಿಂಗ್ ಒಂದು ಫಸ್ಟು ಕಸ್ಟಮರ್ ಬಂದಿದ್ದಾರಲ್ಲ ಅವ್ರಿಗೆ ಒಂದು ಕೇಕ್ ಅವ್ರಿಗೆ ಕೊಡೋದು, ಇನ್ನೊಂದು ಚಿಕ್ಕ ಕೇಕ್ ಮಾಡಿ ಫ್ರೀಯಾಗಿ ಕೊಡೋದು. ಅದು ನಿಮ್ಮ ಫ್ಯಾಮ್ಲಿಗೆ ನೀವು ಪೇ ಮಾಡಿರೋದು, ಇದು ನಾನು ಕೊಡೋದು ನನಗೆ ನೀವು ಪ್ರಮೋಟ್ ಮಾಡಿ ಅಂತ. ಸೊ ಅವ್ರು ಅದು ಕಟ್ ಮಾಡಿ ಎಲ್ರಿಗೂ ಕೊಡ್ತಾ ಇರೋದು. ಸೊ ಅವ್ರಿಗೇನಂದರೆ ಒಂದು ಎಕ್ಸ್ಟ್ರಾ ಫ್ರೀ ಕೇಕ್ ಸಿಕ್ಕಿದೆ ಅಂತ, ಅದು ಆ ಥರನೇ ಎಲ್ಲರೂ ಕೊಟ್ಟಿದ್ದೀನಿ. ನನ್ನ ಫ್ರೆಂಡ್ಸಿಗೆ ಕೊಡೋದು, ನಿನಗೆ ಲೈಫ್ ಲಾಂಗ್ ನಾನು ಫ್ರೀ ಕೇಕ್ ಕೊಡ್ತೀನಿ, ಬಟ್ ನನ್ನ ಕೇಕ್ನ ನೀನು ಪ್ರಮೋಟ್ ಮಾಡೋಲ್ಲ. ಸೊ ಅವರು ಅಲ್ಲಲ್ಲಿ ಮಾಡ್ತಾರೆ. ಅದ್ಭುತ ಮಾಡ್ತಾ ಇದೆ. ಸೂಪರ್, ಥ್ಯಾಂಕ್ ಯು. ಚೆನ್ನಾಗಿದೆ. ಓಕೆ, ಈಗ GKVK ಅನ್ನೋದು ಇದು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು. GKVK ಅಂದರೆ ಏನು? ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತ, ಕೃಷಿ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ ಇದು. ಕೃಷಿ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು. ಯಾವ ಭಾಗದವರು ಆದರೂ ಇಲ್ಲಿಗೆ ಬರಬಹುದಾ? ಹೌದು, ಖಂಡಿತ ಯಾವ ಭಾಗದವರಾದರೂ ಬರ್ಬೋದು. ನಮ್ಮ ಈ 14 ವಾರದ ತರಬೇತಿ ಅಂತೂ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ. ಆಸಾಮಿಂದ ಬಂದಿದ್ದಾರೆ, ಉತ್ತರ ಪ್ರದೇಶದಿಂದ ಬಂದಿದ್ದಾರೆ, ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಬಿಹಾರಿಂದ ಬಂದಿದ್ದಾರೆ. ಸೊ ಒಂದೊಂದು ಏನೋ ತರಬೇತಿಯಲ್ಲಿ ಒಬ್ಬರು ಇಬ್ಬರು ಹೊರಗಡೆ ರಾಜ್ಯದಿಂದ ಇರ್ತಾರೆ. ಒಂದು ಸಾರಿಗೆ ಎಷ್ಟು ಜನ ಮೆಂಬರ್ಸ್ ನೀವು ತಗೋತೀರಿ? ನಾವು ಈ 14 ವಾರದ ತರಬೇತಿ ಆದರೆ 40 ಜನ ನಾವು ತಗೋತೀವಿ. ಅದರ ಮೇಲೆ ನೀವು ತಗೊಳ್ಳಲ್ಲ? ಅದರ ಮೇಲೆ ತಗೊಳ್ಳಲ್ಲ. ಹೆಂಗೆ ಗೊತ್ತಾಗುತ್ತೆ ನಮಗೆ ನಿಮ್ಗೆ 14 ವಾರದ ತರಬೇತಿ ನಡೀತಾ ಇದೆ? 14 ವಾರದ ತರಬೇತಿ ನಾವು ಪೇಪರ್ ಎಲ್ಲ ಹಾಕ್ಸ್ತೀವಿ. ಈಗ ಇನ್ನೊಂದು 10-15 ದಿನದಲ್ಲಿ ಇನ್ನೊಂದು ತರಬೇತಿನ ಸ್ಟಾರ್ಟ್ ಮಾಡ್ತೀವಿ. ವರ್ಷದಲ್ಲಿ 3 ಪ್ರೋಗ್ರಾಮ್ ಮಾಡ್ತೀವಿ. 2 ಪ್ರೋಗ್ರಾಮ್ ಮುಗಿದಿದೆ ಈ ವರ್ಷಕ್ಕೆ, ಇನ್ನೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಈ ನವೆಂಬರ್ ಕೊನೆ ವಾರದಲ್ಲಿ. ಇದೊಂದು ಪ್ರಾರಂಭ ಮಾಡುವಂತ ಸ್ಟೇಜಲ್ಲಿ ಇದ್ದೀವಿ ಈಗ. 3
ತರಬೇತಿ ಅಂತ ಹೇಳಿದ್ರಿ, ಯಾವ ತಿಂಗಳಲ್ಲಿ ನಡೆಯುತ್ತೆ ಅಂತ ಏನಾದರೂ ಇದೆಯಾ? 3.5 ತಿಂಗಳ ತರಬೇತಿ ಇದು. 3.5 ತಿಂಗಳ ತರಬೇತಿ. ಫಸ್ಟ್ ಪ್ರೋಗ್ರಾಮ್ ಏಪ್ರಿಲಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಏಪ್ರಿಲ್, ಮೇ, ಜೂನ್, ಜುಲೈ. ಸೊ ಜುಲೈಗೆ ಒಂದು 4 ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಮುಗುತ್ತೆ. 3.5 ತಿಂಗಳದು. ಇನ್ನು 15 ದಿನ ಬೇರೆ ತರಬೇತಿ ಮಾಡಲಿಕ್ಕೆ, ಬೇರೆ ಜನನ ಇದು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಪ್ರತಿ 4 ತಿಂಗಳಿಗೆ ನಾವು ಒಂದೊಂದು ತರಬೇತಿ. ಏಜ್ ಲಿಮಿಟ್ ಇಲ್ಲ, ಕ್ವಾಲಿಫಿಕೇಷನ್ನು ಏನಿಲ್ಲ, SSLC ಆಗಿರಬೇಕು, ಗಂಡು ಮಕ್ಕಳಾದರೂ ಪರವಾಗಿಲ್ಲ, ಹೆಣ್ಮಕ್ಳು. ಹೌದು. ಈಗ ಅಷ್ಟು 3.5 ತಿಂಗಳು ಇಲ್ಲಿಗೆ ಬಂದರೆ ಫೀಸ್ ಏನಾದರೂ ಇದೆಯಾ? ಹೌದು, ಖಂಡಿತ ಫೀಸ್ ಇದೆ. ಎಷ್ಟು? 3.5 ತಿಂಗಳ ಕಾರ್ಯಕ್ರಮಕ್ಕೆ 10,000 ಫೀಸ್ ಇದೆ. ಅದು ಬರೀ ತರಬೇತಿಗೆ ಮಾತ್ರ. ತರಬೇತಿ ಪದಾರ್ಥಗಳನ್ನ, ಏನು ಕಚ್ಚಾ ಪದಾರ್ಥಗಳನ್ನ ಉಪಯೋಗಿಸ್ತೀವಿ ಅದಕ್ಕೆ ಮಾತ್ರ. ಅವರು ಇಲ್ಲೇ ಉಳ್ಕೊಂಡು ಮಾಡ್ಬೇಕಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಅದು ಏನಿರುತ್ತೆ ಯೂನಿವರ್ಸಿಟಿ ಏನಾಗ್ಬೋದು ಇಲ್ಲೇ ಉಳ್ಕೊಂಡು ಮಾಡೋ ಒಂದು ಅಂದಾಜು? ಪರ್ ಡೇ 300 rupees ಆಗುತ್ತೆ, ವಿತ್ ಫುಡ್, ವಿತ್ ಅಕಾಮಿಡೇಷನ್. ಫುಡ್ ಕೊಡ್ತೀರಿ, ಅಕಾಮಿಡೇಷನ್ ಕೊಡ್ತೀರಿ, 300 rupees. 10,000 ಇದಕ್ಕೆ ಕಟ್ಟಿದ್ರಾಯ್ತು. 3.5 ತಿಂಗಳ ತರಬೇತಿ ಇಲ್ಲೇ ಇಟ್ಕೊಂಡು ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ, ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕೊಡ್ತೀವಿ. ಆ ಸರ್ಟಿಫಿಕೇಟ್ ತೊಗೊಂಡ್ಮೇಲೆ ಯಾವ್ಯಾವುದಕ್ಕೆ ಎಲಿಜಿಬಲ್ ಆಗ್ತಾರೆ ಅವರು? ಸರ್, ಅವರು ಈಗ ಈ ಬೇಕರಿ ಅಥವಾ ಯಾವುದೇ ಒಂದು ಉದ್ದಿಮೆಯಲ್ಲಿ ಅವರು ಏನು ಫುಡ್ ಹ್ಯಾಂಡ್ಲರ್ಸ್ ಆಗಿ ಸೇರ್ಕೊಳ್ಬೋದು. ಈಗ ಹಲವಾರು ಏನು ಈ ಥರ ಇಂಟರ್ವ್ಯೂಸ್ಗಳನ್ನ ನಾನೇ ನನ್ನ ಸಂಸ್ಥೆಯಲ್ಲೇ ಮಾಡಿಸ್ತಾ ಇದ್ದೀನಿ. ಪ್ರತಿಯೊಂದು ಏನು ಇದು ಆದ ತಕ್ಷಣ, ಒಂದು ಪ್ರೋಗ್ರಾಮ್ ಮುಗಿದ ತಕ್ಷಣ ತುಂಬ ಏನು ರಿಕ್ವೈರ್ಮೆಂಟ್ ಇದೆ ಸರ್. ತುಂಬ ಏನು ಬೇರೆ ಸಣ್ಣ ಮಟ್ಟದಲ್ಲಿ ಮಾಡೋರು, ಮಧ್ಯಮ ಮಟ್ಟದಲ್ಲಿ ಮಾಡೋಂಥವ್ರು ಕೇಳ್ತಾರೆ, ನಮಗೆ ಆ ಹ್ಯಾಂಡ್ಸ್ ಬೇಕು, ಒಳ್ಳೆ ಟ್ರೈನ್ ಹ್ಯಾಂಡ್ಸ್ ಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮಲ್ಲಿ ಒಂದು ಜಾಬ್ ಪ್ಲೇಸ್ಮೆಂಟ್ ಸೆಲ್ ಅಂತ ಇದೆ ನಮ್ಮದೇ ಸಂಸ್ಥೆಯಲ್ಲಿ. ಸೊ ಆ ಒಂದು ಇದರಲ್ಲಿ ನಾವು ಅವ್ರನ್ನ ಜಾಬ್ ಕೂಡ ಕೊಡಿಸ್ತಾ ಇದ್ದೀವಿ. ಜಾಬ್ ಕೂಡ ಅಪರ್ಚುನಿಟೀಸ್ ಇದೆ, ನೀವು ಅದನ್ನು ಕೊಡಿಸ್ತೀರಿ? ಹೌದು. ಓಕೆ. ಬೇಕರಿಗಳಲ್ಲಿ ಅವರೇ ಸ್ವಂತ ಮಾಡಬೇಕಂತ ಅಂದಾಗ ಏನು ಎಕ್ಸ್ಪೆನ್ಸ್ ಬರುತ್ತೆ ಅಂತ ಒಂದು ಅಂದಾಜು? ಸರ್, ಎಕ್ಸ್ಪೆನ್ಸ್ ಅವ್ರು ಯಾವ ಮಟ್ಟದಲ್ಲಿ ಮಾಡ್ತಾರೆ ಅಂತ ಅದ್ರ ಮೇಲೆ ಹೋಗುತ್ತೆ. ಕನಿಷ್ಠ 40,000ದಿಂದನೂ ಶುರು ಮಾಡ್ಬೋದು. ಮ್ಯಾಕ್ಸಿಮಮ್ 15-20 ಲಕ್ಷದವರೆಗೂ ಅವ್ರು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಒಂದು ಮಟ್ಟದಲ್ಲಿ ಮಾಡ್ಬೋದು. ನಿಮ್ಮಲ್ಲಿ ಆ ಥರದ್ದು ಮಾಡಿ ಸಕ್ಸಸ್ ಆದವ್ರದ್ದು ಉದಾಹರಣೆಗಳು ಇದೆಯಾ? ತುಂಬ ಇದೆ ಸರ್. ನಾವು ಈ ಕೃಷಿ ಮೇಳದಲ್ಲಿ ಕೂಡ ಒಂದು ಏನು ಈ ಎಂಟ್ರಪ್ರಿನರ್ಸ್ ಡೈರೆಕ್ಟ್ರಿ ಅಂತ ಒಂದು ಮಾಡ್ತೀವಿ. 250 ಜನದ ನಾವು ಲಿಸ್ಟ್ ತೊಗೊಂಡಿದ್ದೀವಿ. ಇತ್ತೀಚೆಗೆ ಯಾರು ಮಾಡ್ತಾ ಇದ್ದಾರೆ ಅವ್ರದ್ದೊಂದು ಬುಕ್ಲೆಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಅವರು ಅಡ್ರೆಸ್ಸು, ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಆ ಎಲ್ಲ ಡೀಟೇಲ್ಸ್ ಎಲ್ಲ ಇದೆ. ಅದು ಕೂಡ ಗೊತ್ತು. ಆ್ಯಕ್ಚುಲಿ ಕ್ಯಾಪ್ಟನ್ ಗೋಪಿನಾಥ್ ಅವರು ವರ್ಡ್ ಮಾಡಿದ್ದು ಕೂಡ ಇಲ್ಲೇ ನಿಮ್ಮ ಟ್ರೈನಿಂಗಲ್ಲಿ ಅಂತ ಮೊನ್ನೆ ನಾನು ಸಂದರ್ಶನದಲ್ಲಿ ಕೇಳ್ಪಟ್ಟೆ. ಇಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಅಂಥ ಉದಾಹರಣೆಗಳು ಬೇಕಾದಷ್ಟು ನಿಮ್ಮಲ್ಲಿ ಇದೆ? ಬೇಕಾದಷ್ಟಿದೆ. ಆಮೇಲೆ ಈ ಏನು ಮೇಳದಲ್ಲಿದೆ, ಇಲ್ಲೂ ಕೂಡ 4-5 ಜನ ಬಂದು ನಮ್ಮ ಏನು ಈ ಸ್ಟಾಲಲ್ಲೂ ಕೂಡ ಅವರು ಹೊಸದಾಗಿ ಮಾಡ್ತಾ ಇರೋಂಥವ್ರು ಇಲ್ಲಿದ್ದಾರೆ. ಹಳೇ ವಿದ್ಯಾರ್ಥಿಗಳು SHG ಸ್ಟಾಲ್ಸಲ್ಲಿ ಸ್ಟಾಲ್ ತಗೊಂಡು ಅಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು 5 ಜನ ಇದ್ದಾರೆ, ಇಲ್ಲೊಂದು 4 ಜನ ಇದ್ದಾರೆ. ಒಂದು ಸಮಸ್ಯೆ ಬರುತ್ತೆ, ಶುರುವೇನೋ ಮಾಡ್ತೀವಿ, ಟ್ರೈನಿಂಗ್ ಆಯಿತು, ಎಲ್ಲವೂ ಆಯಿತು, ಮಾರ್ಕೆಟಿಂಗ್ ಸಮಸ್ಯೆ ಬರ್ತದೆ. ಏನಾದರೂ ಅದಕ್ಕೆ ಹೆಲ್ಪ್ ಮಾಡುತ್ತಾ ನಿಮ್ಮ ಸಂಸ್ಥೆ? ಮಾರ್ಕೆಟಿಂಗ್ ಅಂದರೆ ಮಾರ್ಕೆಟಿಂಗ್ ಯಾವ ರೀತಿ ಅಂದರೆ ಅದು ಅವರು, ಯಾಕಂದರೆ ಅವ್ರು ಇರೋ ಏರಿಯಾದಲ್ಲೇ ಅವ್ರು ಮಾಡಬೇಕಾಗುತ್ತೆ. ಈಗ ನನಗೆ ಕೆಲವು ಆರ್ಡರ್ಸ್ ಬಂದಿದ್ದು ನಾವು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅವ್ರಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಆರ್ಡರ್ಸ್. ನಮಗೆ ತುಂಬ ಜನ ಕೇಳ್ತಾ ಇರ್ತಾರೆ ಅವ್ರಿಗೆ ಫಂಕ್ಷನ್ಗಳಿಗೆ ಏನೇನೋ ಪದಾರ್ಥಗಳು ಬೇಕು ಅಂದರೆ. ಸೊ ಅದನ್ನೆಲ್ಲ ಕೂಡ ನಾವು ನಿಯರ್ ಬೈ ಯಾರಿದ್ದಾರೆ, ಅವ್ರು ನಮ್ಮ ಜೊತೆ ಯಾರು ಲಿಂಕಲ್ಲಿದ್ದಾರೆ, ಡೆಫಿನೆಟ್ಲಿ ಅವ್ರಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಮತ್ತು ಯಾವುದೇ ಒಂದು ಏನು ಮಾರುಕಟ್ಟೆ ಆದರೆ ಅವರಿಗೆ ಒಂದು ಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ ನಾವು, ಯಾವ ರೀತಿ ಇರಬೇಕು ಅವರ ಏನೋ ಸ್ಟಾಲ್ ಆಗಿರ್ಬೋದು ಅಥವಾ ಒಂದು ಅಂಗಡಿ ಆಗಿರ್ಬೋದು, ಯಾವ ರೀತಿ ಮಾಡಬೇಕು, ಎಂಥ ಏರಿಯಲ್ಲಿ ಮಾಡಬೇಕು, ಎಷ್ಟು ಜನ ಓಡಾಡ್ತಾ ಇರುವಂಥ ಇದು ಇರಬೇಕು, ಅದನ್ನೆಲ್ಲ ನಾವು ಸ್ವಲ್ಪ ವಿವರವಾಗಿ ತಿಳಿಸಿರ್ತೀವಿ. ಸೊ ಅದರ ಮಟ್ಟಿಗೆ ತುಂಬ ಜನ ಮನೇಲಿ ಇದ್ದು ಮಾಡ್ತಾ ಇದ್ದಾರೆ, ಹೋಮ್ ಬೇಕಿಂಗ್ ಅಂತ, ಕೇಕ್ಸ್ ಆರ್ಡರ್ ತೊಗೊಳ್ಳೋದು. ಅಪಾರ್ಟ್ಮೆಂಟ್ 1-2-3 ಅಪಾರ್ಟ್ಮೆಂಟ್ ಇಟ್ಕೊಂಡಿದ್ದಾರೆ. ಸೊ ಅಪಾರ್ಟ್ಮೆಂಟಲ್ಲಿ ಬೇಕಾದ ಎಲ್ಲನೂ ಅವರೇ ಸಪ್ಲೈ ಮಾಡುವಂಥದ್ದಿದೆ. ಸ್ವಲ್ಪ ನಮ್ಮ ತರಬೇತಿದಾರರು ಅಪಾರ್ಟ್ಮೆಂಟ್ ಇರೋರೇ ಆಗಿದ್ದಾರೆ. ಸೊ ಅವ್ರ ಅಪಾರ್ಟ್ಮೆಂಟಲ್ಲಿ ಇರೋರ್ದು ಕೂಡ ಅವರು ಬೇಡಿಕೆಗಳನ್ನ ಅವರೇ ಈಡೇರಿಸುವಂಥ ನಿಟ್ಟಿನಲ್ಲೂ ಕೂಡ ಕಾರ್ಯ ನಡೆಸ್ತಾ ಇದ್ದಾರೆ. ಸೊ ಇಲ್ಲಿವರೆಗೆ 26,000 ಜನ ಯಶಸ್ವಿ ತರಬೇತಿ ಹೊಂದಿ ಉದ್ಯಮಿಗಳಾಗಿದ್ದಾರೆ. ನಮ್ಮ ಏನು ಈ ಸಂಸ್ಥೆ ಪ್ರಾರಂಭ ಆಗಿದ್ದು 1968ರಲ್ಲಿ. ಸೊ ಅಲ್ಲಿಂದ ತೊಗೊಂಡ್ರೆ ಮೋರ್ ದೆನ್ 20,000ಕ್ಕಿಂತ ಜಾಸ್ತಿ. ನಾವು ಏನೋ ಅರಿವು ಮೂಡಿಸಿದ್ದು 2-3 ಲಕ್ಷ ಜನಕ್ಕಿಂತ ಜಾಸ್ತಿ, ಆದರೆ ಮಾಡ್ತಾ ಇರುವಂಥವ್ರು ಕನಿಷ್ಠ 20,000 ಜನ ಉದ್ಯಮಿಗಳಾಗಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತಿದ್ವಿ ಮಧ್ಯ 1 ವಾರದ್ದು, 2 ದಿವಸದ್ದು, 3 ದಿವಸದ್ದು, ಅದು ಏನದು ಅಂದರೆ ಅದು ಅಲ್ಪಾವಧಿ ಕೋರ್ಸ್ಗಳು. ಅದರಲ್ಲಿ ಒಂದು ಅರಿವು ಮೂಡುತ್ತೆ, ಇನ್ನೊಂದು ಅವರು ಬೇಕ್ರಿ ಬೇಡ, ನನಗೆ ಈ ರಾಗಿ ಮಾಲ್ಟ್ ಮಾಡ್ತೀನಿ, ರಾಗಿ ಹಪ್ಪಳ ಮಾಡ್ತೀನಿ, ರಾಗಿ ಶಾವಿಗೆ, ಪಾಸ್ಟಾ, ಲಡ್ಡೂಸ್ ಆ ಥರ ಮಾಡ್ತೀನಿ ಅನ್ನೋರು ಕೂಡ, ಅಥವಾ ಸ್ಪೈಸ್ ಮಿಕ್ಸಸ್ಸು. ಸೊ ಆ ರೀತಿ ನಾನು ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಿಕೊಂಡು ಆಮೇಲೆ ಅದರಲ್ಲಿ ನಾನು ಬೆಳಿತೀನಿ ಅನ್ನೋರು ಕೂಡ ಒಂದು ಅವಕಾಶ ಇದೆ. ಎಲ್ಲರೂ ಬೇಕ್ರಿನೇ ಮಾಡಲಿಕ್ಕೆ ಇಷ್ಟಪಡಲ್ಲ.
ಸೊ ಆ ರೀತಿ ಬೇರೆ ನಮ್ಮ ಕೃಷಿ ಕಚ್ಚಾ ಪದಾರ್ಥಗಳೇನಿದೆ ಅದರಿಂದ ಮೌಲ್ಯವರ್ಧನೆ ಮಾಡಿ ಹೆಚ್ಚಿಗೆ ಲಾಭ ಪಡೆಯುವಂಥದ್ದು ಹೆಂಗೆ ಅಂತ ನಾವು ಅದ್ರ ಮೂಲಕ ತೋರಿಸ್ಕೊಡ್ತೀವಿ. ಸೊ ಇದು ಏನಂದರೆ ಯಾವ ಟಾಪಿಕ್ ಇದೆ ಅದ್ರ ಮೇಲೆ ಹೋಗುತ್ತೆ. 3 ದಿನದಲ್ಲೇ ಕಲಿಸುವಂಥದ್ದಿದೆ, 5 ದಿನದಲ್ಲಿ ಕಲಿಸುವಂಥದ್ದಿದೆ. ಈ ಬೇಕರಿ ಉತ್ಪನ್ನಗಳಲ್ಲಿನೂ ಹೆಚ್ಚಿಗೆ ಕಲಿಬೇಕು ಅನ್ನೋರು ಅಂದರೆ ಕೇಕ್ ಡೆಕೋರೇಷನ್ದು ಒಂದು ಅಡ್ವಾನ್ಸ್ಡ್ ಕೋರ್ಸ್ ಅಂತ ಇದೆ, ಎಗ್ಲೆಸ್ ರೆಸಿಪೀಸ್ದು ಅಡ್ವಾನ್ಸ್ಡ್ ಕೋರ್ಸ್ ಇದೆ, ಸ್ಪೆಷಲ್ ಕೇಕ್ಸ್ ಅಂತ ಒಂದು ಅಡ್ವಾನ್ಸ್ಡ್ ಕೋರ್ಸ್ ಇದೆ, ಮತ್ತು ಹೆಲ್ದಿ ಬೇಕರಿ ಪ್ರಾಡಕ್ಟ್ಸ್ ಅಂತ ಅಂದರೆ ಅದರಲ್ಲಿ ಸ್ವಲ್ಪ ಮೈದಾ ಕಡಿಮೆ ಮಾಡುವಂಥದ್ದು, ಜಿಡ್ಡಿನಂಶ ಕಡಿಮೆ ಮಾಡುವಂಥದ್ದು ಅಥವಾ ಸಕ್ಕರೆ ಬೇಡ ಅನ್ನುವಂಥ ಪದಾರ್ಥಗಳು ಕೂಡ ನಾವು ಅದರಲ್ಲಿ ತೋರಿಸ್ಕೊಡ್ತೀವಿ. ಅದು ಹೆಲ್ದಿ ಬೇಕರಿ ಪ್ರಾಡಕ್ಟ್ಸ್ ಅಂತ ಒಂದು ಕೋರ್ಸ್, 5 ದಿನದ ಕೋರ್ಸ್. ತುಂಬ ಜನಕ್ಕೆ ಪ್ರಾಡಕ್ಟ್ ಮಾಡಿಬಿಡ್ತಾರೆ. ನಮ್ಮ ಕಡೆಯಲ್ಲಿ ಅವ್ರು ಯಾವಾಗಲೂ ಹೇಳ್ತಾರೆ, ಸರ್ ಅಗಸಿ ಹಿಂಡಿ ಮಾಡಿದ್ದೀನಿ, ಶೇಂಗಾ ಹಿಂಡಿ ಮಾಡಿದ್ದೀನಿ, ಏನೋ ಮಾಡಿದ್ದೀನಿ, ಬಟ್ ಪ್ರಿಸರ್ವೇಟಿವ್ ನಮ್ಗೆ ಗೊತ್ತಾಗ್ತಿಲ್ಲ, ಪ್ಯಾಕಿಂಗ್ ಮಾಡೋವಂಥದ್ದು ಆ ಥರದ್ದು ಎಲ್ಲ ಇಲ್ಲಿ ತಿಳಿಸ್ಕೊಡ್ತೀರಿ ನೀವು? ಹೌದು, ಖಂಡಿತ ಅದೇ ತಿಳಿಸ್ಕೊಡ್ತೀವಿ. ಆಮೇಲೆ ಎಲ್ಲದಕ್ಕೂ ಪ್ರಿಸರ್ವೇಟಿವ್ ಬೇಕಾಗಲ್ಲ. ಸೊ ಎದ್ರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ ಅಂಥದಕ್ಕೆ ಮಾತ್ರ ನಾವು ಪ್ರಿಸರ್ವೇಟಿವ್ ರೆಕಮೆಂಡ್ ಮಾಡ್ತೀವಿ. ಆಮೇಲೆ ಎಲ್ಲದಕ್ಕೂ ಅದರದ್ದೇ ಆದ ಲೈಫ್ ಸ್ಪ್ಯಾನ್ ಇರುತ್ತೆ. ಸೊ ನಾವು ಅದನ್ನು ಅವರಿಗೆ ತಿಳಿಸ್ಕೊಡ್ತೀವಿ, ಎಷ್ಟು ದಿನ ಇಡ್ಬೋದು ಅಥವಾ ಹೆಚ್ಚಿಗೆ ಮಾಡಲಿಕ್ಕೆ ನಾವು ಎಷ್ಟು ಪ್ರಿಸರ್ವೇಟಿವ್ ಹಾಕಬೇಕಾಗತ್ತೆ ಅಂತ. FFSA ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಪ್ರಿಸರ್ವೇಟಿವ್ಸ್ಗೂ ಒಂದು ಲಿಮಿಟ್ ಇದೆ. ಆ ಲಿಮಿಟನ್ನು ನಾವು ಅವರಿಗೆ ತಿಳಿಸ್ಕೊಡ್ತೀವಿ. ಅದ್ರ ಮೂಲಕ ಅವರು ಆಯ್ಕೆ ಮಾಡಿ ಹಾಕ್ಬೋದು. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಕ್ವಶನ್, ಇಷ್ಟೆಲ್ಲ ಆದಮೇಲೆ ಉದ್ಯಮ ಮಾಡಬೇಕಂದ್ರೆ ಹಣಕಾಸಿನ ಆರ್ಥಿಕ ನೆರವು ಬೇಕಾಗುತ್ತೆ. ಏನಾದರೂ ಆ ಥರದ ವ್ಯವಸ್ಥೆಗಳೇನಾದರೂ? ಆರ್ಥಿಕ ನೆರವು ನಮ್ಮ ಸಂಸ್ಥೆಯಿಂದ ಇಲ್ಲ, ಬಟ್ ಗೌರ್ಮೆಂಟಿಂದ ಇದ್ದಾವೆ. ಈಗ ODOP ಸ್ಕೀಮ್ ಅಂತ, ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಎಂಟರ್ಪ್ರೈಸಸ್, PMFME ಸ್ಕೀಮ್ ಇದೆ. ಸೊ ಅದು ಕಪ್ಪೆ ಕಂಡರ್ ಬರುತ್ತೆ. ನಮ್ಮ ಏನು ಈ ಉದ್ದಿಮೆ ಮಾಡುವಂಥ ಆಸೆ ಇಟ್ಕೊಂಡವ್ರನ್ನೆಲ್ಲ ನಾವು ಅವ್ರ ಜೊತೆನೂ ಲಿಂಕ್ ಮಾಡ್ತೀವಿ. ಸೊ ಅಲ್ಲಿ ಅವರಿಗೆ 50% ಸಬ್ಸಿಡಿಯಲ್ಲಿ ಅವ್ರಿಗೆ ಒಂದು ಅವ್ರ ಪ್ರಾಜೆಕ್ಟ್ ಮೇಲೆ ಫಂಡ್ ಸಿಗ್ತಾ ಇದೆ. ಸೊ ಅದು ಕೂಡ ನಾವು ಲಿಂಕ್ ಮಾಡ್ತಾ ಇದ್ದೀವಿ. ಹಂಗೆ ತೊಗೊಂಡವ್ರು ಕೂಡ ನಿಮ್ಮ ಹತ್ರ ಇದ್ದಾರೆ. ಓಕೆ, ಇಲ್ಲಿ ಏನೇನಿದೆ ತೋರಿಸ್ತಾ ಹೋಗ್ಬಿಡಿ ಹಂಗೆ. ಇಲ್ಲಿ ಬೇಕರಿ ಪದಾರ್ಥಗಳು ಮಾಡಿರೋದಿದೆ. ಬೇಕರಿ ಪದಾರ್ಥಗಳು ನಾವು ಮೈದಾಯಿಂದ ಮಾಡ್ತೀವಿ. ಆಮೇಲೆ ನಮ್ಗೆ ಈಗ ಎಲ್ಲರೂ ಹೆಲ್ತಿ ಬೇಕರಿ ಪ್ರಾಡಕ್ಟ್ಸ್ ಬೇಕು ಅಂತ ಹೇಳ್ತಾರೆ, ಆದ್ರಿಂದ ನಾವು ಮಿಲ್ಲೆಟ್ ಆಧಾರಿತ ಪದಾರ್ಥಗಳು ಕೂಡ ಮಾಡ್ತಾ ಇದ್ದೀವಿ. ಈಗ ಇದು ನವಣೆ ಸಾಮೆದು ಬ್ರೆಡ್ಡು, ಕೇಕು ಮಾಡ್ಬೋದು. ಆಮೇಲೆ ಬಿಸ್ಕೆಟ್ಸ್ಗಳೆಲ್ಲ ಮಾಡ್ಬೋದು. ರಾಗಿಯಿಂದ ತುಂಬ ಪದಾರ್ಥಗಳು ಮಾಡ್ತಾ ಇದ್ದೀವಿ ಬೇಕರಿ ಆಧಾರಿತ. ಬೇಕರಿ ಬೇಡ ನಮಗೆ ಬೇಕರಿ ಉತ್ಪನ್ನಗಳು ಅಂದರೆ ನಾವು ಇಲ್ಲಿ ಲಡ್ಡುಗಳಿದೆ, ಇದು ಇಡ್ಲಿ ದೋಸಾ ಮಿಕ್ಸ್ ಇದೆ, ಆಮೇಲೆ ದೋಸಾ ಮಿಕ್ಸ್ ಹೌದು ಅದು ಕೂಡ ಇದೆ. ಆಮೇಲೆ ರಾಗಿ ಅಂಬ್ಲಿ ಮಿಕ್ಸ್ ಇದೆ, ಮಾಲ್ಟ್ ಇದೆ, ರಾಗಿ ಮಿಕ್ಸ್ಚರ್ ಇದೆ, ಲಡ್ಡುಗಳಿದೆ, ಫ್ಲಾಕ್ಸ್ ಸೀಡ್ ಲಡ್ಡು ಅಂದರೆ ಅಗಸೆ ಬೀಜ ಏನು ಸಿಗುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಎಷ್ಟು ಅಗಸೆ ಲಡ್ಡು ನೋಡಿಲ್ಲ ನಾವು ಪುಡಿ ನೋಡಿವಪ್ಪ ನಮ್ಮ ಕಡೆ. ಲಡ್ಡು ಇದೆ ಸರ್. ಹೌದಾ? ಕೇಂದ್ರದಿಂದ ಲಡ್ಡು ಮಾಡ್ತೀವಿ. ಮಿಲ್ಲೆಟ್ ಲಡ್ಡು ಇದೆ, ರಾಗಿ ಲಡ್ಡು ಇದೆ. ಈ ರೀತಿ ಹಲವಾರು ಪದಾರ್ಥಗಳು ಇಲ್ಲಿ ನಾವು ಏನೋ 9 ಥರದ ನಮ್ಮ ಇದು ತೋರಿಸಿದೀವಿ ಇಲ್ಲಿ ಮಿಲ್ಲೆಟ್ಸು. ಸೊ ಇಲ್ಲಿ ಜೋಳ, ಸಜ್ಜೆ, ರಾಗಿ ಹಿಡ್ಕೊಂಡು ಎಲ್ಲ ಬೇರೆ ಸಣ್ಣ ಕಿರುಧಾನ್ಯಗಳು ಕೂಡ ಇದೆ. ಏನು ಇದಾಗಿರ್ಬೋದು, ಬರಗು, ಉದಲು, ನವಣೆ, ಸಾಮೆ, ಮತ್ತು ಬಿಳಿ ರಾಗಿ ಕೂಡ ಇದೆ. ಇತ್ತೀಚೆಗೆ ಇದು ಬಿಡುಗಡೆ ಆದಂಥದ್ದು ಬಿಳಿ ರಾಗಿ 2018ರಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆ ಆಗಿದ್ದು. ಸೊ ಇದು ಕೂಡ ನಾವು ಬೇಕರಿ ಪದಾರ್ಥಗಳಲ್ಲಿ ತಯಾರಿಸಿದಾಗ ಒಳ್ಳೆ ಕಲರ್ ಬಂದು ನಿಮಗೆ ಅದು ರಾಗಿದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಒಳ್ಳೆ ಕಲರ್ ಸಿಗ್ತಾ ಇದೆ. ಇದು ಪೌಷ್ಟಿಕಾಂಶದಲ್ಲೂ ಉತ್ತಮ ಗುಣಮಟ್ಟ ಹೊಂದಿದೆ. ಸೊ ಇದು ಕೂಡ. ಆಮೇಲೆ ಇದೆಲ್ಲ ತಯಾರಿಸಲಿಕ್ಕೆ ಖಂಡಿತ ಮೆಷಿನ್ಗಳು ಬೇಕಾಗುತ್ತೆ. ಆ ಮಷಿನ್ಗಳು ಎಲ್ಲಿ ಸಿಗುತ್ತೆ ಅಂತ ಕೂಡ ನಾವು ಹೇಳ್ತೀವಿ. ನಮಗೆ 4-5 ಜನ ಪರಿಚಯ ಆಗಿದ್ದಾರೆ ಈಗ. ಸೊ ಅವರು ಕಡಿಮೆ ಏನು ದುಡ್ಡಲ್ಲಿ ನಿಮಗೆ ಮೆಷಿನ್ ಕೂಡ ಸಪ್ಲೈ ಮಾಡುವಂಥ ವ್ಯವಸ್ಥೆ ಮಾಡಿಕೊಡ್ತೀವಿ. ಓಕೆ ಓಕೆ ಓಕೆ. ಹಾಂ, ಏನೋ ಹೇಳ್ತಿದ್ರಿ ಇಲ್ಲಿ? ಅದೇ ಇದು ಮೆಷಿನ್ಗಳು, ಈ ಎಲ್ಲ ಮೆಷಿನ್ಗಳು ಬೇಕು. ಯಾಕಂದರೆ ಕೈಯಿಂದ ನಾವು ಜಾಸ್ತಿ ಕ್ವಾಂಟಿಟಿ ಮಾಡಲಿಕ್ಕಾಗಲ್ಲ, ಅಥವಾ ಏನು ತುಂಬ ಕಷ್ಟ ಆಗುತ್ತೆ ಜಾಸ್ತಿ ಪ್ರಮಾಣ ಮಾಡುವಾಗ. ಸೊ ಈ ಎಲ್ಲ ಮಷಿನ್ಗಳಿದ್ದರೆ ಖಂಡಿತ ಉತ್ತಮವಾಗಿ ಒಂದು ಬೇಕರಿನ ನಡೆಸ್ಬೋದು. ಆ 3.5 ತಿಂಗಳಲ್ಲಿ ಇದೆಲ್ಲ ಮಾಹಿತಿ ನೀವು ಅವ್ರಿಗೆ ಕೊಡ್ತೀರಿ ಅಲ್ವಾ? ಆಮೇಲೆ ಈಗ ಇಲ್ಲಿಗೆ ಬರಬೇಕು ಅಂತಂದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹ್ಯಾಕ್ ಮಾಡಬೇಕು? ಈ ಕೃಷಿ ವಿಶ್ವವಿದ್ಯಾನಿಲಯದ ಮೇನ್ ಗೇಟ್ ಹತ್ರ ನಮ್ಮ ಒಂದು ಸಂಸ್ಥೆಯ ಬಿಲ್ಡಿಂಗ್ ಇದೆ, ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಟೆಕ್ನಾಲಜಿ ಆ್ಯಂಡ್ ವ್ಯಾಲ್ಯೂಡೇಷನ್. ಆ ಬಿಲ್ಡಿಂಗಿಗೆ ಬಂದರೆ ಸಾಕು. ನಮ್ಮ ತರಬೇತಿಗಳು ನಿರಂತರವಾಗಿ ನಡೀತಾ ಇರ್ತವೆ. ಯಾವತ್ತೋ ಒಂದಿನ ಯಾವತ್ತು ಅನಿಸುತ್ತೆ ಅವತ್ತು ಬಂದರೂ ಕೂಡ ಅವರು ಯಾವುದಾದ್ರೂ ಒಂದು ತರಬೇತಿನ ತೊಗೊಳ್ಬೋದು. ಈ 1 ವಾರ 2 ದಿವಸ 3 ದಿವಸ ಅಂದ್ರಲ್ಲ, ಅದಕ್ಕೆ ಬರೋರಿಗೆ ಇಲ್ಲಿ ವ್ಯವಸ್ಥೆ ಇರೋದಕ್ಕಿದೆಯಾ ಸರ್? ಇರೋದಕ್ಕೆ ವ್ಯವಸ್ಥೆ ಅಂದರೆ ಅದು ನಾವು ಇರೋ ಹಾಸ್ಟೆಲ್ಗಳಲ್ಲಿ ಕೇಳ್ತೀವಿ. ಅಲ್ಲಿ 1-2 ಒಬ್ಬರೋ ಇಬ್ಬರು ಆದರೆ ನಾವು ಮ್ಯಾನೇಜ್ ಮಾಡ್ಬೋದು ಸರ್. ತುಂಬ ಜನ ಆದರೆ ಅವರೊಂದು ವ್ಯವಸ್ಥೆ ಮಾಡ್ಕೊಳ್ಳೋದು, ಅವರೇ ಹೊರಗೆ ಮಾಡಿಕೊಂಡು ಇಲ್ಲಿ ಇದ್ದುಕೊಂಡು ಹೋಗುವಂಥದ್ದು ಆಗುತ್ತೆ. ಓಕೆ, ನಂಬರ್ ಏನಾದರೂ ಸಿಗ್ಬೋದಾ? ಒಂದು ಪ್ರಾಥಮಿಕ, ಯಾಕೆಂತಂದರೆ
ಗೊತ್ತಾಗಲ್ಲ. ಕೆಲವೊಂದು ಹಳ್ಳಿ ಜನ ನೋಡ್ತಾ ಇರ್ತಾರೆ, ಏನೂ ಗೊತ್ತಾಗಲ್ಲ ಅವ್ರಿಗೆ. ನೇರವಾಗಿ ಬೆಂಗಳೂರಿಗೆ ಬಂದೇ ವಿಚಾರ ಮಾಡೋಕ್ಕಾಗಲ್ಲ. ಸೊ ಅಲ್ಲೇ ಕುತ್ಕೊಂಡು ಅವ್ರು ಎನ್ಕ್ವೈರಿ ಮಾಡಬೇಕಾದ್ರೆ ಏನಾದರೂ ಸಹಾಯವಾಣಿ ಇದೆಯಾ? ಇದೆ ಸರ್, ನಮ್ದು ಒಂದು ಲ್ಯಾಂಡ್ಲೈನ್ ನಂಬರ್ ಇದೆ, ಅದು ಕೂಡ ಇದರಲ್ಲಿದೆ, ಹೇಳ್ತೀನಿ. ಲ್ಯಾಂಡ್ಲೈನ್ ನಂಬರ್ ಹೇಳ್ಬಿಡೋಣ ಅವ್ರಿಗೆ, ಹೇಳ್ಬಿಡಿ. ಲ್ಯಾಂಡ್ಲೈನ್ ನಂಬರ್ ಹೇಳ್ಬಿಡಿ. ಇದು 23513370. 23513370. ಇದಕ್ಕೆ ಫೋನ್ ಮಾಡಿದ್ರೆ ಮಾಹಿತಿ ಸಿಗುತ್ತಾ ಅವ್ರಿಗೆ? ಸಿಗುತ್ತೆ. ಇದು ನಮ್ಮ ಕಚೇರಿ ಇದೆ, ದೂರವಾಣಿ ಸಂಖ್ಯೆ. ಸೊ ಇದಕ್ಕೆ ಮಾಡಿದ್ರೆ ಖಂಡಿತ ಸಿಗುತ್ತೆ. ಟೈಮಿಂಗ್ ಏನು? ಇದು 8:30 4 ಗಂಟೆ, ಸಂಜೆ 4 ಗಂಟೆ. 8:30 ಬೆಳಗ್ಗೆ 8:30 ಸಂಜೆ 4 ಗಂಟೆ. 4 ಗಂಟೆ ಒಳಗಡೆ ಫೋನ್ ಮಾಡಬೇಕು. ಹೌದು, ಈ ದೂರವಾಣಿಗೆ. ರಜಾ ದಿವಸ ಏನಾದರೂ ಇದೆಯಾ? ರಜಾ ದಿವಸ ಇಲ್ಲ ಸರ್. ನನ್ನ ನಂಬರ್ ಬೇಕಾದ್ರೆ ನಾನು ಶೇರ್ ಮಾಡ್ತೀರಿ? ನಿಮ್ಮ ನಂಬರ್ ಹಾಕ್ಬೋದು ನಾವು ವಿಡಿಯೋದಲ್ಲಿ? ಹಾಕ್ಬೋದು. ಓಕೆ ಓಕೆ ಓಕೆ. ಗೆಳೆಯರೇ ಮತ್ತು ಗೆಳತಿಯರೇ, ಅದ್ಭುತವಾದ ನಮಗೆ ಒಂದು ಅವಕಾಶ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಸರ್ಕಾರಿ ಇದು ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ಫೀಸ್ಗಳು ಕಡಿಮೆ ಇದೆ. ಕಡಿಮೆ ಅಂತೇನು ಇಲ್ಲ ಅಂತೇಳಿ 10,000 ರೂಪಾಯಿದಲ್ಲಿ 3.5 ತಿಂಗಳು. ಆಮೇಲೆ ತುಂಬ ಜನ ಹುಡುಕ್ತಾ ಇರ್ತೀವಿ, ಬೇಕಾದಷ್ಟು ದುಡ್ಡು ಕಳ್ಕೊಂಡವ್ರು ಇದ್ದಾರೆ ಬರೀ 1 ವಾರ 15 ದಿವಸಕ್ಕೆ. ಹಾಗಾಗಿ GKVKಗೆ ಬನ್ನಿ. ನಿಮಗೆ ಅಡ್ರೆಸ್ ಹೆಂಗೆ ಕೊಟ್ಟಿದ್ದಾರೆ ಮೇಡಮ್ ಅವ್ರದ್ದು ಹಾಕಿರ್ತೀನಿ. ಆಮೇಲೆ ದಯವಿಟ್ಟು ಹಗಲು ಟೈಮಲ್ಲಿ ಮಾಡಿ ಮೇಡಮ್ ಅವ್ರದ್ದು, ಯಾಕಂದರೆ ಪರ್ಸ್ನಲ್ ಖಾಸಗಿ ವೇಳೆಯಲ್ಲಿ ನೀವು ಮಾಡಿದರೆ ಕಷ್ಟ ಆಗುತ್ತೆ. ದಯವಿಟ್ಟು ವಿನಂತಿ ಮಾಡ್ಕೊತೀನಿ. ಹಂಗೆ ಬೇಕಾದಷ್ಟು ಆಗಿದೆ, ಯಾವಾಗಂದ್ರೆ ಅವಾಗ ಫೋನ್ ಮಾಡ್ತೀರಿ. ದಯವಿಟ್ಟು ಹಾಗೆ ಮಾಡಬೇಡಿ. ಏನಾದರೂ ಬೇಕು ಅಂತಂದರೆ ನಿಮ್ಮ ಆಫೀಸ್ ಟೈಮ್ ಏನಿದೆ ಮೇಡಮ್? 8:30 4 ಗಂಟೆ. 8:30 4 ಗಂಟೆವರೆಗೆ ಮೇಡಮ್ ಅವ್ರು ಸಿಗ್ತಾರೆ. ಆಮೇಲೆ ಸಿಕ್ಕೋದಿಲ್ಲ, ಬೇಜಾರು ಮಾಡ್ಕೋಬೇಡಿ. ಇನ್ನು ಉಳಿದಂತೆ ಆಫೀಸ್ ಇದೆ, ಅದಕ್ಕೆ ಮಾಡಿ. ನಿಮಗೊಂದು ಅದ್ಭುತ ಅವಕಾಶ ಇದೆ, ಇದನ್ನು ಬಳಸ್ಕೊಳ್ಳಿ. ಯಾಕಂತಂದರೆ ನೀವೇ ಸ್ವಂತ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ, ಸ್ವಂತ ಉದ್ಯೋಗ ಮಾಡೋದಕ್ಕೆ ನಿಮಗೆ ಅದ್ಭುತವಾದ ಅವಕಾಶ ಇದೆ ಅಂತ ಹೇಳ್ತಾ ಬನ್ನಿ ಮುಂದಿನ ಕತೆ ತೋರಿಸೋಣ. ನಿರಂತರವಾಗಿ ಈ ಕತೆಗಳು ನಡೀತಾ ಇರುತ್ತೆ. ಮುಂದಿನ ಕತೆಗೆ ಹೋಗೋಣ ಬನ್ನಿ.